ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಆಲ್ರೆಡಿ ರೆಡಿಯಾಗಿದೆ ಇದಕ್ಕೆ ಹೋಗೋಕ್ಕೆ ಅಂತ ಹೇಳಿ, ಇನ್ನು ಶಾಪ್ಗೆ ಹೋಗೋಕ್ಕೆ ಅಂತ ಹೇಳಿ. ತಿಂಡಿ ಎಲ್ಲ ಆಯಿತು, ಅಡುಗೆನೂ ಮಾಡಿದೆ, ಎಲ್ಲ ಆಯಿತು. ಸೊ ತಿಂಡಿ ತಿಂತಾಯಿದ್ದೆ, ಇಲ್ಲಿ ಕೂತ್ಕೊಂಡು ತಿಂತಾಯಿದ್ದೆ. ಗ್ಲಾಸಲ್ಲಿ ನೀರು ಇಟ್ಕೊಂಡಿದ್ದೆ. ಡ್ರೆಸ್ಗೆ ನೀರೆಲ್ಲ ಚೆಲ್ಲೋಯ್ತು. ಇವಾಗ ಮತ್ತೆ ಅದನ್ನು ಒಣಗಾಕಕ್ಕೆ ಹಾಕ್ಬಿಟ್ಟು, ಹೊರಗಡೆ ಬಿಸಿಲು ಹೆಂಗೋ ಚೆನ್ನಾಗಿ ಬರ್ತೈತೆ, ಒಣಗಾಕ್ಬಿಟ್ಟು ಇವಾಗ ಅದು ಒಣಗಲಿ ಅಂತ ಒಂದು ಸ್ವಲ್ಪ ತಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಕೂತ್ಕೊಂಡು ಹೋಗಬೇಕು. ಮೆಸೇಜ್ಗಳೆಲ್ಲ ಬರ್ತಾಯಿದ್ದಾವೆ. ಸೊ ಎಲ್ಲ ಅಟೆಂಡ್ ಮಾಡ್ತಾಯಿದ್ವಿ. ಇಲ್ಲೇ ಕೂತ್ಕೊಂಡು ಮಾಡ್ಬೋದು. ನಾನು ಅದರಲ್ಲೇ ಏನಿಲ್ಲ. ವಾಟ್ಸಪ್ ನನ್ನ ಹತ್ರಲ್ಲೂ, ಬಿಸ್ನೆಸ್ ವಾಟ್ಸಪ್ ನನ್ನ ಹತ್ರನೂ ಇರುತ್ತೆ. ಹಾಗೆ ಸೊ ಒಂದು ಸ್ವಲ್ಪ ಏನು ಲೈಟಾಗಿ ಒಂದು ಸ್ವಲ್ಪ ಇಲ್ಲಿ ಪೇಯ್ನ್ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ಮೈ ಮೇಲೆಲ್ಲ ನೀರು ಸುರ್ಕೊಂಡ ಆ ಟೆನ್ಷನ್ಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆದಂಗೆ ಆಗೋಯ್ತು. ನಂಗೆ ಹೆಂಗೆ ಅಂದರೆ ಒಂದು ಸ್ವಲ್ಪ ಏನಾದ್ರು ಬಟ್ಟೆ ಎಲ್ಲರೂ ತೇವ ಆದರೆ ಕೆಲಸ ಮಾಡಬೇಕಾದ್ರೆ ಓಕೆ. ಈ ಫ್ರೆಶ್ ಅಪ್ ಆದಮೇಲೆ ಎಲ್ಲರೂ ಒಂಚೂರು ಮೈ ಮೇಲೆ ನೀರು ಚೆಲ್ಕೊಬಿಟ್ರೆ ಒಂಥರ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೀನಿ. ಒಣಗಿಬಿಟ್ರೆ ಚೆಕ್ ಅಂತ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ, ಹೇಗಿರುತ್ತೆ ಏನು ಎತ್ತ ಅಂತ. ಹಾಗಾಗಿ ನಿಖಿತ ಯಾಕೆ ಒಂದು ವ್ಲಾಗೇ ಹಾಕ್ತಾಯಿಲ್ಲ ಅಂತ ಸುಮಾರು ಜನ ಕೇಳ್ತೀರಾ. ಸೊ ವ್ಲಾಗ್ ಮಾಡೋಕ್ಕೆ ಆಗ್ತಾರಲ್ಲ ಕೆಲವೊಂದು ಟೈಮು, ಮಾಡೋಣ ಅಂತ ಅನ್ಕೋತೀನಿ, ಅಲ್ಲಲ್ಲಿ ಹಂಗಂಗೆ ಬ್ಯುಸಿ ಆಗಿಬಿಡ್ತೀನಿ. ಅದಕ್ಕೋಸ್ಕರ ನೋಡೋಣ. ಆದರೆ ಚಿಕ್ಕದಾಗೇ ಎಷ್ಟೆಷ್ಟು ಕ್ಲಿಪ್ಪಿಂಗ್ ಆಗುತ್ತೆ ಅಷ್ಟು. ಈ ಶಾಪ್ಗೆ ಹೋದರೆ ಮಾತ್ರ ಶಾಪಲ್ಲಿ ಬ್ಲಾಗ್ ಮಾಡೋಕ್ಕೆ ಆಗಲ್ಲ ಬಿಡಿ. ಸೊ ಅಲ್ಲಿದೆ ಒಂಥರ ಇದು. ಅಲ್ಲಿ ಏನಂತ ಬ್ಲಾಗ್ ಮಾಡೋಕ್ಕಾಗುತ್ತೆ. ಇದ್ರೆ ತೋರಿಸಿದ್ರೆ ಸೀರೆ ತೋರಿಸ್ಬೇಕು, ಬಟ್ಟೆಗಳು ತೋರಿಸ್ಬೇಕು, ಅದೇ ಎಷ್ಟೊಂದು ಡೈಲಿ ತೋರಿಸ್ತಾ ಇರೋಕ್ಕಾಯ್ತದ? ಆಗಲ್ಲ. ಸೊ ಮನೇಲಾದರೆ ಕಿಚನ್ನು, ಖುಷಿ ಆಟಗಳು, ಕಿಚನ್ ಅಡುಗೆಗಳು, ಏನು ಮಾಡಿದೆ, ಏನು ಬಿಟ್ಟೆ, ಎಲ್ಲೋದೆ, ಎಲ್ಲಿ ಬಂದೆ, ಮನೇಲಿ ಏನೇನು ಹೊಸ ಮನೇಲಿ ಏನೇನು ಕೆಲಸ ನಡೀತಾ ಇದೆ ಅಂತ ಅಪ್ಡೇಟ್ ಕೊಡ್ಬೋದು ಅಷ್ಟೇ. ಸೊ ಆದ್ದರಿಂದ ಬನ್ನಿ ಬ್ಲಾಗ್ ಶುರು ಮಾಡುವ. ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನಿ. ಸೊ ದೋಸೆ ಜೊತೆಗೆ ಇವತ್ತು ಬೋಂಡನೂ ಕೂಡ ಮಾಡ್ತಾಯಿದ್ದೀನಿ. ಇವಾಗ ಚಳಿಗೆ ಏನಾದರೂ ತಿಂತಾ ಇರಬೇಕು ಅಂತ ಅನ್ನಿಸ್ತಿರೋದು ಕಣೆ ನಿಖಿತ ಅಂತ ಹೇಳ್ತಾರೆ. ಪಾಪ ಅವ್ರು ನಾನ್ ವೆಜ್ ಬೇರೆ ತಿನ್ನಲ್ಲ. ನಾವಾದರೂ ಎಲ್ಲ ದಿನವೂ ಮೊಟ್ಟೆ ಮತ್ತು ನಾನ್ ವೆಜ್ ಅಂತ ಬೇಕಾದ್ರೆ ಮಾಡಿಕೊಂಡು ಎಲ್ಲ ತಿಂದ್ಬಿಡ್ತೀವಿ. ಸೊ ಅವ್ರಿಗೆ ಅವ್ರು ತಿನ್ನೋದೇ ಅಪರೂಪ. ಶುಕ್ರವಾರ ಭಾನುವಾರ 2 ದಿನ ಮೊಟ್ಟೆ ಅಂತ ಹೇಳ್ತಾ ಇರ್ತೀನಿ. ಅದು ಮೊಟ್ಟೆ ಮಾತ್ರ. ಅದರಲ್ಲಿ ಏನಾದ್ರು ಅಮಾವಾಸ್ಯೆ, ಹುಣ್ಣಿಮೆ, ಸಂಕಷ್ಟ ಚತುರ್ಥಿ ಅಂತ ಏನಾದರೂ ಬಂದರೆ ಅದೂ ಇಲ್ಲ. ಸೊ ಅದಕ್ಕೋಸ್ಕರ ಪಾಪ ಒಂಚೂರು ಬಜ್ಜಿ ಏನಾದರೂ ಮಾಡಿಕೊಟ್ಬಿಡೋಣ ಇರು ಅಂತ ಅಂದ್ಕೊಂಡು ಇವತ್ತು ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸೋಮ್ ಹೇಳ್ತಾರೆ ಬೇಡ ನಿಖಿತ, ಬೆಳಗ್ಗೆ ಟೈಮೆಲ್ಲ ಜಾಸ್ತಿ ಅಂದರೆ ತಿಂಡಿ 2 ಥರ 3 ಥರ ಮತ್ತು ಖುಷಿಮಾಗೆ ರೆಡಿ ಅದೆಲ್ಲ ಮಾಡಬೇಕು ಅಂತ ಅಂದಾಗ ಬೇಡ ನಿಖಿತ, ಬೆಳಗ್ಗೆ ಟೈಮ್ ಏನು ಮಾಡಬೇಡ ಇದೆಲ್ಲ ಅಂತ ಹೇಳ್ತಾರೆ. ಆದರೆ ಹೆಂಗೆ ಅವರು ಊಟ ಮಾಡಬೇಕಂದಾಗ ಪಾಪ ಏನಾದ್ರು ಸೈಡ್ ಸಿಗಿದ್ರೆ ಒಂಥರ ಆರಾಮಾಗಿ ಊಟ ಮಾಡ್ಕೊಂಡ್ಬಿಡ್ತಾರಲ್ಲ, ಅದು ಹೇಳ್ಕೊಂಡು ನಾನೇ ಅದನ್ನು ಜಾಸ್ತಿ ಮಾಡ್ತೀನಿ. ಏನಾದರೂ ನನಗೆ ಫ್ರೀಯಾಗಿದ್ದೀನಿ ಅಂತ ಅನಿಸ್ದಾಗ ಅವಾಗ ಮಾಡ್ಕೊಡ್ತೀನಿ. ಹೇಗಿದ್ದರೂ ಎಣ್ಣೆ ಬಿಸಿಯಾಗಿತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸಂಡಿಗೆನೂ ಕೂಡ ಎಲ್ಲ ಎಣ್ಣೆಲಿ ಕರೆದ್ಬಿಟ್ಟಿಟ್ಬಿಟ್ಟೆ. ಅವರು ಈ ಸಂಡಿಗೆ ಇಷ್ಟಪಡ್ತಾರೆ. ನಿಖಿತ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ನೀಟಾಗಿ ಟೈಟಾಗಿ ಕಟ್ಟಿಟ್ಬಿಟ್ಟು ನಾನು ಬೇಕಂದಾಗ ಅದನ್ನು ಸೈಡ್ಸಿಗೆ ಏನಾದ್ರು ನೆಂಚ್ಕೊಳ್ಳೋಕೆ ತಿಂತೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಖುಷಿಮಾಗೆ ಸ್ವಲ್ಪ ಬ್ರೆಡ್ ಟೋಸ್ಟ್ ಕೂಡ ಮಾಡ್ತಾಯಿದ್ದೀನಿ. ಹಿಂಗಿದ್ರು ತವ ಬಿಸಿಯಾಗಿದೆಯಲ್ಲ, ಬ್ರೆಡ್ ಟೋಸ್ಟ್ ಮಾಡಿಬಿಡೋಣ ಅಂತ. ಅದ್ರ ಜೊತೆಗೆ ಇವಾಗ ನಾನು ಬಜ್ಜಿ ಏನಕ್ಕೆ ಮಾಡಿದೆ ಅಂತಂದರೆ, ಇವತ್ತು ನಾನು ಸ್ವಲ್ಪ ಟೊಮೊಟೊ ಬಾತ್ ಮಾಡಿದ್ದೆ, ತೊಗರಿ ಕಾಳೆಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಸೊ ಅದು ಆ ಸೈಡ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು ಬೋಂಡ ಮಾಡಿದ್ದು, ಆನಿಯನ್ ಬೋಂಡ ಥರ ಮಾಡಿದೆ. ಪಕೋಡ ಥರನೂ ಇತ್ತು ಅದು, ಬಿಸಿನಲ್ಲಿ ಸಖತ್ತಾಗಿ ಬಂದಿತ್ತು ಟೇಸ್ಟು. ಮತ್ತು ಇನ್ನು ಇದು ಒಂದು ಸ್ವಲ್ಪ ನಾನು ಇದೆಲ್ಲ ಹುರಿದು ಮಾಡಿರೋದು, ಡೈರೆಕ್ಟಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿಲ್ಲ. ನಾನು ಇದನ್ನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಆಮೇಲೆ ಸ್ವಲ್ಪ ಮೆಣಸು ಈ ಥರ ಎಲ್ಲ ಹಾಕಿ, ಧನಿಯಾ, ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿ ಹುರಿದು ಎಣ್ಣೆ ಹಾಕಿ ಆಮೇಲೆ ಅದನ್ನು ರುಬ್ಬಿಟ್ಟು ನಾನು ಇದನ್ನು ಮಾಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಇದೆಲ್ಲ ಹಾಕಿ ಮಾಡೋವಂಥದ್ದು. ಇದೊಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ಯಾವಾಗಲೂ ಪಲಾವನ್ನು ಮಾಡಿ ತಿಂದು ಬೇಜಾರಾಗಿರುತ್ತಲ್ಲ, ಆ ಟೈಮ್ನಲ್ಲಿ ಆ ಫ್ಲೇವರ್ ಬೇಡ, ಸ್ವಲ್ಪ ಡಿಫ್ರೆಂಟ್ ಏನಾದ್ರು ಫ್ಲೇವರ್ ಬೇಕು ಅಂತಂದಾಗ ನಾನು ಇದನ್ನು ಮಾಡ್ತೀನಿ. ಇದರ ಜೊತೆಗೆ ರಾಯ್ತ ಮಾಡಿದೆ. ಇದು ಮಧ್ಯಾಹ್ನ ಲಂಚ್ಗೆ ಕಟ್ಟೋದಕ್ಕೆ ಬಾಕ್ಸ್ಗೆ ಮಾಡಿರೋದು. ಊಟ ತಿನ್ನೋದು ಅಂದರೆ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಅವತಾರನ ಇಲ್ಲಿ ಆಗ್ತಾ ಇಲ್ಲ ಅವಳಿಗೆ. ನೋ ಖುಷಿ, ಕೋಲೆಲ್ಲ ಸೈಡಲ್ಲಿ, ಗನ್ನೆಲ್ಲ ಸೈಡಲ್ಲಿ, ಇಲ್ಲಿ ನೋಡಿ ಇದೆಲ್ಲ ಹಿಡ್ಕೊಂಡು. ಯಾಕೆ ಅಂತೆ ಕಷ್ಟಪಟ್ಟು ಮಾಡೋದು ನೀನು ಹಿಂಗೆ ಉಗಿಲಿ ಅಂತನಾ? ಸರಿ, ಬೆಳಗ್ಗೆ ಟೈಮ್ ಹಿಂಸೆ ಕೊಡಲ್ಲ, ಹಾಲು ಕುಡಿದಿರ್ತಾಳೆ. ಅದೊಂದು ಬ್ರೆಡ್. ಬ್ರೆಡ್ ಟೋಸ್ಟ್ ಒಂದು ಸಾಕು. ಹಾಯ್ ಮಾಡಿ ಎಲ್ರಿಗೂ. ನೋ ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಫ್ರೆಂಡ್ಸ್. ಒರೆಸ್ತೀನಿ, ಬಾಯ್ ಅಂತೆ ಒರೆಸಿ. ಸೊ
ಎರಡೇ ತುತ್ತು ಫ್ರೆಂಡ್ಸ್, ತಿನ್ಸಷ್ಟರಲ್ಲಿ ದೊಡ್ಡ ಸಾಹಸ ಅನ್ನೋ ಥರ ಮಾಡ್ತಾಳೆ ನನ್ನ ಮಗಳು. ಹಾಂ ಆಯ್ತು, ಇವಾಗ ತಿಂಡಿ ಎಲ್ಲ ರೆಡಿ ಆಯ್ತು. ಇವಾಗ ಅಪ್ಪ ಮಗಳು ಹೊಡ್ತಾರೆ, ನಾನು ಕರ್ಕೊಂಡೋಗ್ಬಿಡಲ್ಲ. ಸೊ ಇವಾಗ ಕರ್ಕೊಂಡೋಗ್ಬಿಡ್ತಾರೆ. ನಡೀರಿ, ಅಲ್ಲಿ ದೊಡ್ಡಮ್ಮ ಕೊಡ್ತಾ ಇಸ್ಕೋ ಬ್ಯಾಗು. ಅಪ್ಪ ಖುಷಿ ಅಮ್ಮಂಗೆ ಇವಾಗ ಜಸ್ಟ್ ಬ್ರೆಡ್ ಟೋಸ್ಟ್ ಕಟ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ತಿಂದವಳೆ ಅಷ್ಟೇ, ಒಂದು 4 ತಿಂದವಳೆ. ಇದು ಬೇಡ, ಸ್ಕೂಲಲ್ಲಿ ನೀನು ಎಲ್ಲೆಲ್ಲ ಬಿಸಾಕ್ಬಿಡ್ತೀಯ, ನಡಿ ಇಳಿ ಕೆಳಗೆ. ಅಪ್ಪ ಹೊರಟ್ರು ನೋಡಲ್ಲಿ, ದೊಡ್ಡಮ್ಮ ಹತ್ರ ಬ್ಯಾಗ್ ಇಸ್ಕೋ. ಜಂಪ್, 1 2 3 ಜಂಪ್. ಬಾಯ್ ಮುದ್ದು, ಇಲ್ಲಿ ಬಾಯ್ ಮಾಡು, ಎಲ್ರಿಗೂ ಬಾಯ್ ಮಾಡು. ಬಾಯ್ ಮುದ್ದು, ಲವ್ ಯು, ಲವ್ ಯು ಬೇಬಿ. ಫೋನ್ ಇಟ್ಕೊಂಡು ಹೋಗ್ತೀಯಾ ಹಂಗೆ? ಹಾಂ, ಫೋನ್ ಇಟ್ಕೊಂಡೇ ಹೋಗ್ತೀರಾ? ನಮ್ಮ ಸ್ಕೂಲಲ್ಲಿ ಶೂಸ್ ಕೊಟ್ಟಿರೋ ನನ್ನ ಮಗಳು ಶೂಸ್ ಹಾಕ್ಕೊಳ್ಳೋದಿಲ್ಲ. ಹಾಂ, ಕೊಡು. ಓಕೆ, ಬಾಯ್ ಮದು. ಇನ್ನು ಹೊಸ ಮನೆ ವಿಚಾರಕ್ಕೆ ಬಂದರೆ ನಾವು ಸ್ವಲ್ಪ 6 ತಿಂಗಳಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ 7-8 ತಿಂಗಳೇ ಅಂದ್ಕೊಳ್ಳಿ. ಆವಾಗಿಂದನೂ ಓಡಾಡೋದ್ರಲ್ಲೇ ನಮ್ಮ ಟೈಮ್ನ ಕಳೆದು ಬಿಡ್ತಾಯಿದ್ವಿ. ಆಲ್ಮೋಸ್ಟ್ ಏಪ್ರಿಲಿಂದ ಅನಿಸುತ್ತೆ ನಾವು ಇದು ಓಡಾಡೋಕ್ಕೆ ಶುರು ಮಾಡ್ಕೊಂಡಿತ್ತು. ಯಾವ್ದು ಹಾಕೋಣ, ಯಾವ್ದು ಬಿಡೋಣ, ಈ ಕನ್ಫ್ಯೂಸಲ್ಲೇ ನಾವು ಬಂದ್ವಿ. ಅದಕ್ಕೆ ಸ್ವಲ್ಪ ನಮ್ಮದು ಕೆಲಸನೂ ಕೂಡ ಎಲ್ಲ ಲೇಟ್ ಆಗ್ತಾಯಿದೆ. ಯಾಕಂದ್ರೆ ನಾವು ಏನೋ ಒಂದು ಫಿಕ್ಸ್ ಆಗಿರ್ತೀವಿ, ಅಷ್ಟರಲ್ಲಿ ಇವರು ನಮಗೆ ಕನ್ಫ್ಯೂಸ್ ಮಾಡ್ತಾಯಿದ್ರು. ಮೇಡಮ್ ಇದಾಕ್ರೆ ಚೆನ್ನಾಗಿರುತ್ತೆ, ಅದಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಸ್ವಲ್ಪ ಕನ್ಫ್ಯೂಸ್ ಆದ್ವಿ. ಸೊ ನಾನು ಫಸ್ಟಿಗೆ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದು ವುಡ್ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಬಂದಾಗ ನನಗೆ ಟೀ ಕುಡ್ಡೇ ಬೇಕು ಅಂತಲೇ ಕೂತಿದ್ದು. ಸೊ ನಂಗೆ ಅದೇ ಬೇಕು ಅಂತ, ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ಇದ್ದೆ. ಅಷ್ಟರಲ್ಲಿ ಅವರು ನನ್ನ ಮೈಂಡ್ ಡೈವರ್ಟ್ ಮಾಡಿಬಿಟ್ರು. ಮ್ಯಾಮ್ ಹಂಗಲ್ಲ, ಅದು ಹಾಕ್ಸ್ಕೊಳ್ಳಿ, ಸ್ಟೀಲ್ ಹಾಕ್ಸ್ಕೊಳ್ಳಿ, ಚೆನ್ನಾಗಿದೆ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಡ್ಯೂರಬಿಲಿಟಿನೂ ಚೆನ್ನಾಗಿದೆ, ಓಕೆ ಅಂತ ಹೋಗೋಣ ಅಂತ ಅಂದ್ಕೊಂಡ್ರೆ, ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಿಂಡೋಗೆ ಬೇರೆ ಥರ ಆಪ್ಷನ್ನು, ವಿಂಡೋಗೆ ಬೇರೆ ಏನೇನು UPVC ನಂಗೆ ಇಷ್ಟನೇ ಇರಲಿಲ್ಲ. ಸೊ ಹಿಂಗೆ ಕನ್ಫ್ಯೂಸ್ ಮಾಡ್ಕೊಂಡು ಲಾಸ್ಟಿಗೆ ಇವತ್ತು ವುಡ್ಡಲ್ಲಿನಿ ಇನ್ನೊಂದು ವುಡ್ಡು ಫೈನಲೈಸ್ ಮಾಡೋಣ ಅಂತ ಬಂದರೆ ಅಲ್ಲಿ ಇನ್ನೊಂದು ಕನ್ಫ್ಯೂಸ್ ಮಾಡಿದ್ರು. ಹಿಂಗೆ ಹಾಗೆ ಎಲ್ಲ ಡಿಲೇ ಆಗ್ತಾನೆ ಇದೆ ಕೆಲಸಗಳು. ಇಲ್ಲ ನಂಗೆ ಬೇಡ, ಟೀ ಕುಡೇ ಮಾಡಿಬಿಡಿ ಫೈನಲ್ ಅಂತ ಹೇಳ್ಬಿಟ್ಟು ಇವಾಗ ಟೀ ಕುಡ್ಗೆ ಫೈನಲ್ ಮಾಡಿಬಿಟ್ಟು, ಆ್ಯಕ್ಚುಲಿ ಬೇರೆ ವುಡ್ಗೆ ಅಂತ ಬಂದಿದ್ದು, ಇವಾಗ ಟೀ ಕುಡ್ಗೆ ಫೈನಲ್ ಮಾಡಿಬಿಟ್ಟು ಆಮೇಲೆ ಇದನ್ನು ಕೊಟ್ಟು ಅಡ್ವಾನ್ಸು ಮಾಡಿ ಅಲ್ಲೇ ದೇವ್ರ ಮನೆಗೆ ಏನು ವಾಸ್ಕಲ್ ಬರುತ್ತಲ್ಲ ಅದೆಲ್ಲ ರೆಡಿ ಮಾಡೋಕ್ಕೆಲ್ಲ ವುಡ್ಡೆಲ್ಲ ತೆಗ್ಸಿಸ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ. ಸೊ ಅವಾಗ ಒಂದು ಸ್ವಲ್ಪ ಸಮಾಧಾನ ಅನಿಸ್ತು. ಅಂದರೆ ಏನು ಗೊತ್ತಾ, ನಾವೇನು ಅಂದ್ಕೊಂಡಿರ್ತೀವಿ, ಫಸ್ಟಿಗೆ ಏನು ಅಂದ್ಕೊಂಡಿರ್ತೀವಿ ಅದು ಲಾಸ್ಟಿಗೆ ಅದೇ ಆಯಿತು ಅಂತಂದ್ರೂ ಒಂಥರ ಸಮಾಧಾನ ಅಂತ ಅನಿಸುತ್ತಲ್ಲ. ಇಷ್ಟು ದಿನ ಓಡಾಡಿದ್ದಕ್ಕೂ ಸಾರ್ಥಕಪ್ಪ, ನಾವೇನು ಅಂದ್ಕೊಂಡಿದ್ವಿ ಫಸ್ಟಿಗೆ ಅದೇ ಸಿಕ್ತು ಅನ್ನೋ ಥರ ಅನಿಸುತ್ತಲ್ಲ. ಆ ಫೀಲ್ ನನಗೆ ಅವತ್ತು ಬಂತು. ಸೊ ಖುಷಿ ಆಯಿತು ನನಗೆ. ನಾನು ತುಂಬಾ ಟೀ ಕುಡ್ ಲವರ್. ನಾನು ಟೀ ಕುಡ್ಡಲ್ಲೇ ಮಾಡಿಸ್ಬೇಕು ಅನ್ನೋದಿತ್ತು ನಮ್ಮದು ಪ್ರತಿಯೊಂದನ್ನು. ಸೊ ಅದನ್ನೆಲ್ಲ ಒಂದಷ್ಟು ಎಲ್ಲ ಮಾಡಿಸಿದ್ವಿ. ಹೇಳ್ದಾಗ ಪ್ರೈಸ್ ವೈಸ್ ಜಾಸ್ತಿ ಆಗುತ್ತೆ, ಏನು ಮಾಡೋಕ್ಕಲ್ಲ, ಒಂದು ಸರಿ ಮನೆ ಕಟ್ಟೋದಲ್ವ ಅಂತ ಅಂದ್ಕೊಂಡು ಮಾಡಿದ್ವಿ. ನೋಡೋಣ, ರೆಡಿ ಮಾಡಿ ಕೊಟ್ಟಿದ್ದೀವಿ, ರೆಡಿ ಯಾವಾಗ ಬರುತ್ತೆ ನೋಡಬೇಕು ಅಂತ ಅಂದ್ಕೊಂಡು. ಇನ್ನು ನೆಕ್ಸ್ಟು ಸಂಡೇ ನನ್ನ ಮಗಳು ಹೇಳ್ತಾ ಇರ್ತೀರ ನೋಡಿ, ನಾನು ಅಡುಗೆ ಮಾಡ್ತಾಯಿದ್ದೀನಿ ಅವತ್ತು, ಎಲ್ಲ ಕ್ಲೀನ್ ಮಾಡ್ತಾವಳೆ ನನ್ನ ಮಗಳು. ಸಂಡೇ ಇದು ಎಲ್ಲ ಅಲ್ಲಿ ಏನೋ ಮಾಡ್ತಾವಳೆ, ತೊಳಿತಾವಳೆ ಏನನ್ನೋ ಸಿಂಕಲ್ಲಿ ನಿಂತ್ಕೊಂಡು. ನಾನು ಈ ಕಡೆ ಬಾ ಖುಷಿ ಅಂತಂದರೆ ಆಮೇಲೆ ಅಲ್ಲಿ ಬಟ್ಟೆ ಗ್ಯಾಸೆಲ್ಲ ಒರೆಸೋ ಬಟ್ಟೆ ಇತ್ತಲ್ಲ, ಕ್ಲಾತ್ ತೊಗೊಂಡು ನೀರಲ್ಲಿ ಇಟ್ಕೊಂಡು ಒರೆಸ್ಕೊಂಡು ಏನೇನೋ ಮಾಡ್ತಿದ್ಲು. ನಾನು ಸ್ವಲ್ಪ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಕೈಮಾ ಸಾಂಬಾರು ಮಾಡೋಣ ಅಂತೇಳಿ, ಬರೀ ಕೈಮಾ ಸಾಂಬಾರು ಜಸ್ಟ್ ಅಷ್ಟೇನೇನೆ ಅದನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಅವಳಿಗೆ ಅದು ಇಷ್ಟ ಆಗುತ್ತೆ ಪರ್ಸ್ನಲಿ, ಮತ್ತು ವಡೆ ಥರ ಮಾಡಿದ್ರೂ ಅವಳಿಗೆ ಇಷ್ಟ ಆಗುತ್ತೆ. ಹೆಂಗೆ ಗೊತ್ತಾ, ಏನೋ ಒಂದು ಮಾಡ್ತಾ ಇರುತ್ತೆ. ಬಿಟ್ಟರೆ ಮಕ್ಕಳೇನು ಗೊತ್ತಾ, ಇವತ್ತಿನ ಕಾಲದ ಮಕ್ಕಳದು ಬಿಟ್ಟರೆ ಫೋನ್ ಹಿಡ್ಕೋತವೆ, ಇಲ್ಲ ಅಂತಂದರೆ TV ನೋಡ್ತವೆ, ಹಿಂಗೆ. ಅದು ಬಿಟ್ಟರೆ ಇಲ್ಲ ಏನಾದ್ರು ಆಟ ಆಡ್ಕೊಂಡು ಕೂತ್ಕೊತಾರೆ. ಸೊ ಇನ್ನು ನಂಗೆ ದೊಡ್ಡ ಮಗನ ಪಕ್ಕ ಮಾಡೋದು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ನಾನು ರಕ್ಷಿತು ಲವಂಗನ ಯಾರೋ ಹೇಳ್ಬಿಟ್ಟವ್ರೆ, ದೃಷ್ಟಿಗೆ ಒಂದು ಸ್ವಲ್ಪ ಲವಂಗ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಎಷ್ಟು ಲವಂಗ ಇಟ್ಕೋಬೋದು ಒಬ್ಬ ಮನುಷ್ಯ ಹೇಳಿ ನೋಡೋಣ? ಏನೋ ಒಂದು 15-20 ಲವಂಗ ತೊಗೊಂಡು ಡೈಲಿ ಜೋಬಲ್ಲಿ ಇಟ್ಕೊಂಡು 1/4 kg 200 ಗ್ರಾಮ್ ಲವಂಗ ತರಿಸಿದ್ದೆ. 1 ತಿಂಗಳಲ್ಲಿ ಲವಂಗನೇ ಇಲ್ಲ, ಖಾಲಿನೇ ಆಗೋಗ್ಬಿಟ್ಟೈತೆ. ಅಡುಗೆಗೂ ಯೂಸ್ ಮಾಡಿಲ್ಲ. ಇಲ್ಲ ಆ ಲವಂಗ ಹೋಗಲಿ 20 ತಗೊಂಡು ಇಟ್ಕೊತಾನಲ್ಲ, ಪರ್ಮನೆಂಟಾಗೂ ಇಟ್ಕೊಂಡಿಲ್ಲ. ಇವತ್ತು ಲವಂಗ ತಗೊಂಡ್ರೆ ದೃಷ್ಟಿ ಆಗೋಯ್ತು, ಅದು ವಾಪಸ್ ಬಿಸಾಕು, ಮತ್ತು ನಾಳೆ ಇನ್ನೊಂದು 15-20 ಲವಂಗ ಇಟ್ಕೊ. ನಮಗಂತೂ, ನನಗೂ ರಮ್ಯಂಗೂ ಜೋಬಿಂದ ಲವಂಗ ತೆಗ್ದು ಬೇಜಾರಾಗ್ಬಿಟ್ಟೈತೆ ನಮಗೆ. ಇವಾಗ ಸಾಂಬಾರ್ಗೆ ಹಾಕೋಕ್ಕೆ, ಮಸಾಲೆ ರುಬ್ಬಕ್ಕೆ ಅಂತ ಲವಂಗ ಹುಡುಕ್ತಾಯಿದ್ದೀನಿ, ಲವಂಗನೇ ಇಲ್ಲ. ತಲೆ ಕೆಟ್ಟೋಯ್ತು.
ಹೆಂಗೋ ಒಂದು 2-3 ಲವಂಗ ಅಡ್ಜಸ್ಟ್ ಮಾಡಿಕೊಂಡು ತೊಗೊಂಡೆ. ನೆಕ್ಸ್ಟ್ ತೊಗೊಂಬಂದ್ರೆ ಆಗುತ್ತೆ ಬಿಡು, ಎಲ್ಲದನ್ನು ರೇಷನ್ ಸ್ವಲ್ಪ ತರಬೇಕಾಯ್ತು. ಸಾಂಬಾರು ಪೌಡ್ರೆಲ್ಲ ಮಾಡಿಸ್ಬೇಕು. ಸಾಂಬಾರು ಪೌಡ್ರೆಲ್ಲ ಖಾಲಿ ಆಗಿಬಿಟ್ಟಿದೆ ನನಗೆ, ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈನಾಗಲೇ ನೋಡಿ ಇಲ್ಲಿ ಚೇರ್ ಮೇಲೆ ಹಾಕ್ಕೊಂಡು ಕೂತ್ಕೊಂಡು ಏನೇನೋ ಕ್ಲೀನ್ ಮಾಡಲು ನಿಂತ್ಕೊಂಡು ಇವಾಗ ಬಟ್ಟೆ ತೊಗೊಂಡೋಗಿ ಏನು ಮಾಡ್ತಾಳೆ ನೋಡಿ, ಇವಾಗ ತೋರಿಸ್ತೀನಿ ನೋಡಿ ಏನು ಮಾಡ್ತಾಳೆ ಬಟ್ಟೆ ತಗೊಂಡು. ಏನೋ ಕ್ಲೀನ್ ಮಾಡಾಯ್ತು ಇದು ಮೇಲೆ ನೀನು ಮುದ್ದು ಎದಾಳಲೆ. ನಾನು ಕಿಚನಿಗೆ ಬಂದರೆ ಅಂತೂ ಏನೋ ಒಂದು ಮಾಡ್ತಾ ಇರ್ತಾಳೆ ನನ್ನ ಮಗಳು. ನಿಜ ಅವಳು ಒಂಥರ ಹೆಲ್ಪಿಂಗ್ ಹ್ಯಾಂಡ್ ಥರನೂ ನನಗೆ. ಇನ್ನೊಂದು ಸ್ವಲ್ಪ ಏನು ಅಲ್ಲೆಲ್ಲ ಅಂಡ ಥರನೂ ಆಗೋಗ್ಬಿಡುತ್ತೆ. ಸೊ ಆದರೂ ದೊಡ್ಡವ್ರು ನನಗೆ ಹೇಳ್ತಾ ಇರ್ತಾರೆ ಎಲ್ಲರೂ, ನಿನ್ನ ಮಗಳೇ ನಿನಗೆ ಸಾಕು, ನಿನ್ನ ಮುಂದಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ಬಿಡ್ತಾಳೆ ಅಂತ. ನಾನು ನಮ್ಮ ಮಮ್ಮಿಗೆ ಹಾಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ದೆ, ನನ್ನ ಮಗಳು ನನಗೆ ಹಾಗೆ ಹೆಲ್ಪ್ ಮಾಡಿಕೊಡ್ತಾಳೆ ಅಂತ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಇಂಟ್ರೆಸ್ಟ್ ಇದೆ ಅವಳಿಗೆ ಕಿಚನ್ ಅಲ್ಲಿ. ಏನಾದರೂ ಇದು ಅಂತಲ್ಲ, ಎಲ್ಲ ಕೆಲಸದಲ್ಲೂ ಅಷ್ಟೇ ಅವಳು ಇಂಟ್ರೆಸ್ಟ್ ಇಟ್ಟು ಮಾಡ್ತಾಳೆ, ಸೋಂಬೇರಿತನ ಅನ್ನೋ ಥರ ಮಾಡೋದಿಲ್ಲ. ಸೊ ನಾನು ಅದೇ ಅನ್ಕೊತಿದ್ದೆ, ಖುಷಿ ಆಯ್ತಾಯಿತು ಏನೋ ಮಾಡ್ತಾಳಲ್ಲ ಅಂತ. ಸೊ ಅದೇ ಹೊಗಳ್ತಾಯಿದ್ರು, ಬಿಡ ನಿನ್ಗೆ ಯಾರೋ ಒಂದು ಕಂಪ್ನಿ ಸಿಕ್ಕಿದ್ರು, ಅದೇನಾದ್ರು ಗಂಡು ಮಗ ಆಗ್ಬಿಟ್ಟಿದ್ದಿದ್ರೆ ನಿನಗೆ ಹೆಣ್ಮಗು ಅಲ್ದಲ್ಲೇ ಏನೇ ಮಾಡ್ತಿದ್ದೆ ನಿಖಿತಾ ಅಂತ ಹೇಳ್ತಾಯಿದ್ರು. ಯಪ್ಪ ಅಪ್ಪಿತಪ್ಪಿನೂ ನೆನಪಿಸ್ಬೇಡಿ, ನಾನು ಆಲ್ರೆಡಿ ರಕ್ಷಿತ್ ಜೊತೆನೇ ಇಷ್ಟು ವರ್ಷದಿಂದ ಸಾಕಾಗ್ಬಿಟ್ಟೈತಿ. ಇನ್ನೂ ಒಂದು ಗಂಡು ಮಗ, ಅದನ್ನು ಇನ್ನೂ ಒಂದು 18 ವರ್ಷ ಅವನ ಜೊತೆ ಹೆಣ್ಗು, ತಲೆ ಕೆಟ್ಟು ಗೊಬ್ಬರ ಹಿಡ್ದೋಗ್ಬಿಡ್ತಿತ್ತು ನನಗೆ ಅಂತ ಹಿಂಗೆ ಅದನ್ನೇ ಸೋಮ್ಗೆ ಹೇಳ್ತಾಯಿದ್ದೆ ನಾನು. ಆಮೇಲೆ ಸರಿ ಅಂದ್ಬಿಟ್ಟು ಮಾಡಿಬಿಡೋಣ ಪಟಾಪಟ ಅಂತ ಹೇಳಿ, ಇನ್ನು ಸೋಮ್ಗೂ ಕೂಡ ಮಾಡಬೇಕು ಅಡುಗೆ. ಅವ್ರಿಗೆ ನಾನ್ ವೆಜ್ ತಿನ್ನಲ್ಲ ಅಂದಾಗ ಅವ್ರಿಗೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಶ್ರೂಮ್ ತರಿಸಿದ್ದೆ. ಮಶ್ರೂಮ್ ಅಂದರೆ ನಾರ್ಮಲ್ಲು ಉಂಡೆ ಮಶ್ರೂಮ್ ಬರುತ್ತಲ್ಲ, ಅದಕ್ಕೆ ಏನಂತಾರಪ್ಪ ಅದು ಹೇಳೋಕ್ಕೆ ಬರ್ತಾಯಿಲ್ಲ. ಆ ಮಶ್ರೂಮ್ ಅಲ್ಲ, ಇದು ಎಳೆ ಎಳೆ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಒಯ್ಸ್ಟರ್ ಮಶ್ರೂಮ್ ಅಂತಲೇ ಏನೋ ಹೇಳ್ತಾರೆ ಅದಕ್ಕೆ ಹೆಸರು. ಸೊ ಅದರಲ್ಲಿ ಸೂಪೆಲ್ಲ ಮಾಡ್ತಾರೆ. ಆ ಮಶ್ರೂಮ್ ತರಿಸಿದ್ನ. ಸೊ ಸೋಮ್ಗೆ ಅದನ್ನು ಮಾಡಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಆಮ್ಲೆಟ್ ಎಲ್ಲ ಮಾಡಿಕೊಟ್ಬಿಡೋಣ ಅಂತೆಲ್ಲ ಅಂದ್ಕೊಂಡೆ. ಸೇಮ್ ಮಸಾಲೆನೇ ರುಬ್ಬಿರ್ತೀನಲ್ಲ, ಅದಕ್ಕೆ ಅದೇ ಮಸಾಲೆನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ಬೇರೆ ಕೈಮಾ ಸಾರಿಗೆ ಬೇರೆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋ ಥರ, ಇಲ್ಲ ಎಗ್ ಗ್ರೇವಿ ಆಗಿರ್ಬೋದು, ಎಗ್ ಸಾಂಬಾರು ಆ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಮತ್ತು ಅಪ್ಪನೂ ಕೂಡ ಒಂದು 30-40 ನಾಟಿ ಕೋಳಿ ಮೊಟ್ಟೆ ತಂದುಕೊಟ್ಟವ್ರು ಊರಿಂದ. ಸೊ ಲಾಸ್ಟ್ ಟೈಮ್ ಬಂದಾಗ ತಂದುಕೊಟ್ಟಿದ್ರು. ಅದನ್ನು ಇವಾಗ ಎಲ್ಲಿ ತಿನ್ನೋದೇ ವಾರದಲ್ಲಿ 2 ದಿನ ಅಂದಾಗ ಹೇಳ್ದಂಗೆ ಅದು ಇದು ಏನಾದ್ರು ಇತ್ತು ಅಂದರೆ ಆ ಟೈಮಲ್ಲಿ ತಿನ್ನೋದೇ ಇಲ್ಲ, ಅಷ್ಟೊಂದು ಮೊಟ್ಟೆಗಳಿದ್ದಾವೆ. ಸೊ ಅದು ಮಾಡಿಕೊಟ್ಬಿಡೋಣ ಅಂತ ಅನ್ಕೊತಾ ಇದ್ದೆ. ಸೊ ಅಷ್ಟರಲ್ಲಿ ಮಶ್ರೂಮು ಇಷ್ಟಪಡ್ತಾರಲ್ವ, ಅದೊಂಥರ ನಾನ್ ವೆಜ್ ತಿನ್ನೋ ಫೀಲೇ ಅಲ್ವಾ, ಇರಲಿ ಬಿಡು ಮೊಟ್ಟೆ ಆಮ್ಲೆಟ್ ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ ಇವಾಗ. ಸೊ ಸಿಂಪಲ್ಲು ಸೇಮ್ ಮಸಾಲೆನೇ ಆಗಿರೋದ್ರಿಂದ ಹೆಂಗೆ ಅಂದರೆ ಅದರ ಅರೋಮಾ ಸೇಮ್ ನೀವು ನಾನ್ ವೆಜ್ ತಿಂತಾಯಿದ್ದೀವಿ ಅನ್ನೋ ಥರನೇ ಬರುತ್ತೆ. ಸೇಮ್ ಅದೇ ಮಸಾಲೆನೇ ಎಲ್ಲ ರುಬ್ಬಿ ಮಾಡಿರೋದ್ರಿಂದ ಸೇಮ್ ಅದೇ ಥರನೇ ಫ್ಲೇವರ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಅದ್ರ ಜೊತೆ ಮುದ್ದೆ ಮಾಡೋಣ, ಚಪಾತಿ ಮಾಡೋಣ ಹಿಂಗೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಇನ್ನೊಂದು ಸರಿ ಅನಿಸುತ್ತೆ, ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಆಮೇಲೆ ಇನ್ನೊಂದು ಸರಿ ಅನಿಸುತ್ತೆ, ಅಯ್ಯೋ ಬೇಡ ಬಿಡು ಸುಮ್ಮನೆ ಇವಾಗ ಒಂಚೂರು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡೋಣ ಅಂತ. ಸಂಡೇ ಟೈಮ್ ಏನಂದರೆ ನಾವು ಬೆಳಗ್ಗೆ ಟೈಮು 9:30 ಆಗಿಬಿಡುತ್ತೆ, 10 ಗಂಟೆ ಎದ್ದಾಳೋದು. ಎದ್ದಾಗ ಏನು ಮಾಡ್ತೀವಿ, ಜಸ್ಟ್ ಒಂದು ಕಾಫಿ ಖುಷಿಮಾಗಿ ಹಾಲು ಕೊಟ್ಬಿಟ್ಟು ಬ್ರೆಡ್ ಇದ್ದರೆ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಆಮೇಲೆ ಒಂದು 12 ಗಂಟೆ 1 ಗಂಟೆಗೆ ಡೈರೆಕ್ಟಾಗಿ ಅಡುಗೆ ಮಾಡಿಕೊಂಡು ಸೊ ಆವಾಗ ಊಟ ಮಾಡ್ಕೊತೀವಿ ಅಷ್ಟೇನೇ. ಒಂದು ಟೈಮ್ 2 ಟೈಮ್ ಊಟ ಅನ್ನೋ ಥರ 1 ಗಂಟೆ 2 ಗಂಟೆಲಿ ಊಟ ಮಾಡ್ಕೊಂಡ್ಬಿಟ್ರೆ ಮತ್ತು ನೆಕ್ಸ್ಟ್ ನೈಟೇ ಊಟ ಮಾಡೋದು, ಹಿಂಗೆ ಮಾಡ್ತೀನಿ ನಾನು. 2 ಟೈಮ್ ಇರಲಿ ಬಿಡು ಊಟ ಸಾಕು, ಸ್ವಲ್ಪ ಡಯೆಟಲ್ಲಿರೋಣ ಅಂತ. ಡಯೆಟ್ ಅಂತಲೂ ಏನಿಲ್ಲ, ಗ್ಯಾಸ್ಟ್ರಿಕ್ ಆಗಿಬಿಟ್ರೆ ಆಮೇಲೆ ಅದು ತೊಂದರೆನೇ. ಸೊ ನೆಕ್ಸ್ಟ್ ಇವತ್ತು ಕೈಮಾ ಸಾರು ಬಂದ್ಬಿಟ್ಟು ಜಾಸ್ತಿ ಈ ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕಿ ಗ್ರೀನ್ ಕಲರ್ ಮಸಾಲೆ ಥರ ಮಾಡಿದ್ದೆ. ನಾನು ಹೇಳ್ತಿರ್ತೀನಿ, ನಾನು ಒಂದು ಸಾರು ಮಾಡಿದ್ರೆ ಅದನ್ನು ಒಂದೇ ಥರ ಮಾಡ್ತಾರಲ್ಲ, ಇವಾಗ ಮಟನ್ ಸಾರು ಅಂದರೆ ಒಂದೇ ಥರ ಮಾಡೋದು, ಚಿಕನ್ ಸಾರು ಅಂದರೆ ಒಂದೇ ಥರ ಮಾಡೋದು, ತರಕಾರಿ ಹುಳಿ ಸಾರು ಅಂದರೆ ಒಂದೇ ಥರ ಮಾಡೋದು, ಹಂಗೆ ಮಾಡಲ್ಲ, ಡಿಫ್ರೆಂಟಾಗಿ ಮಾಡ್ತಿರ್ತೀನಿ. ಅದಕ್ಕೆ ಇವತ್ತು ಗ್ರೀನ್ ಕಲರಲ್ಲಿ ಮಾಡಿದ್ದೀನಿ. ಏನು ಮಾಡ್ತಾಯಿದ್ದೆ ಕುಸುಮಾ? ಏನೋ ಮಾಡ್ತಾಯಿದ್ದೆ. ಏನು ಬ್ಲೋ ಹೊಡಿತಾ ಇದೆಯಾ? ಅದೆಲ್ಲ ಯಾಕೆ ಬಿಚ್ಚುತ್ತಾ ಇದೆಯಾ ಕುಸುಮಾ? ಬ್ಲೋ ಅಲ್ಲ ಹೊಡಿಯೋದು. ನೋಡಿ ಫ್ರೆಂಡ್ಸ್, ಫುಲ್ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಮೇಡಮ್, ಹೆಂಗಮ್ಮ ಬ್ಲೋ ಹೊಡಿಯೋದು? ಹೆಂಗೆ ಬ್ಲೋ ಹೊಡಿಯೋದು ಖುಷಿ? ಹೆಂಗೆ ಅದು ಪ್ರೆಸ್ ಮಾಡ್ತೀಯ ನೀನು? ಯಪ್ಪ ಏನೇನೋ ಮಾಡ್ತಾವಳೆ ಕುಸು. ಇಲ್ಲಿ ನೀರು ಬಿದ್ದಿದೆ, ಜಾರ್ ಬಿದ್ಲು ಧಮ್ ಅಂತ. ಸಾಕ್ಸ್ ಎಲ್ಲ ಒಣಗಾಕಿದ್ವಿ, ಎಲ್ಲ ಇಲ್ಲಿ ಬಂದೈತೆ. ಈಗೇನೋ ಬ್ಲೋ ಎಲ್ಲಿ ಹೊಡಿತಾರೆ ನೋಡಿ, ಎಲ್ಲರೂ ಟೈರ್ಗೆ ಹೊಡೆದ್ರೆ ನನ್ನ ಮಗಳು ಆ ಬ್ಯಾಸ್ಕೆಟಿಗೆ ಹೊಡಿತಾವಳೆ.
ನೋಡಿ. ನಿಂಗೆ ಯಾರು ಅಲ್ಲಿ ಹೊಡಿಯೋದು ಹೇಳ್ಕೊಟ್ಟಿದ್ದು ಮುದ್ದು? ಏನೋ ಒಂದು ಹೇಳು. ಹಾಂ ಚುಚ್ಚು 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 ಚುಚ್ಚು. ಅಪ್ಪ ಇಲ್ಲಿ ನೋಡಿ, ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ರೆ ಅಡುಗೆ ಮಾಡಬೇಕು ಪಾಪ ಯಜಮಾನ್ರಿಗೆ ಏನಾರು ಸ್ಪೆಷಲ್ ಮಾಡಬೇಕು ಅಂತಂದರೆ ನೋಡಿ ಆರಾಮಾಗಿ ನಿದ್ದೆ ಮಾಡ್ತವ್ರೆ. ಸಂಡೇ ಅವ್ರದ್ದು ದಿನ ಬೆಳಗ್ಗೆ 4 ಗಂಟೆಗೆ ಎದ್ದೆ 4:15ಗೆ ಎದ್ದೆ ಅಂತಾರೆ. ನಾವು ಯಾರು ಎದ್ದೇಳಿ ಅಂತ ಹೇಳಿದ್ವಾ? ನೋಡಿ ಆರಾಮಾಗಿ ನಿದ್ದೆ ಹೊಡಿತವ್ರೆ. ನನ್ನ ಮಗಳಿಲ್ಲೆಲ್ಲ ಕ್ಲೀನ್ ಮಾಡಿದ್ನೆಲ್ಲ ಅಂಡವಳೆ ನೋಡಿ. ಅಲ್ಲೊಂದು ಸಾಕ್ಸ್ ಬಿದ್ದೈತೆ, ಒಂದು ಪ್ಯಾಂಟ್ ಬಿದ್ದೈತೆ. ಅವಳು ಇಷ್ಟ ಬಂದಂಗೆ ಬಟ್ಟೆಗಳು ಹಾಕ್ಕೊಳ್ಳೋದು ಹೋಗೋದು. ಟೈಮ್ 1:30. ಇಲ್ಲಿರೋದನ್ನೆಲ್ಲ ತಚ್ಚ ಎಲ್ಲ ನಾನು ಅದಕ್ಕೆಲ್ಲ ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಎಷ್ಟು ಮಾಡಿದ್ರೆ ಎಲ್ಲ ಕಿತ್ತು ಬಿಸಾಕ್ತಾಳೆ. ಆಯಿತು, ಇನ್ನು ಈ ಕಡೆ ಬಂದರೆ ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ನನ್ನ ಜೊತೆಗೆ ಅದೆಲ್ಲ ಒಂಚೂರು ಕ್ಲೀನ್ ಮಾಡಿಬಿಡ್ಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಬೇಕು ಅನ್ನದ್ದು. ಅನ್ನ ಬೇಗ ಆದರೆ ಆಗುತ್ತೆ ಅಡುಗೆ ಅಂತ ಇದನ್ನು ಇವಾಗ ಕುದಿಯೋಕ್ಕೆ ಶುರು ಆಗ್ತಾ ಇದೆ. ಇದನ್ನೇನು ಇದು ಮಾಡಬಾರ್ದು, ಸೈಲೆಂಟಾಗಿ ಹಂಗೆ ಬಿಟ್ಬಿಡ್ಬೇಕು. ಒಂದು 10-15 ನಿಮಿಷ ಹಾಗೆ ಬಿಟ್ಬಿಟ್ರೆ ಆರಾಮಾಗಿ ಅದ್ರ ಪಾಡಿಗೆ ಅದು ಬೆಂದ್ಬಿಡುತ್ತೆ. ಸೊ ಇದೆಲ್ಲ ಹಂಗೆ ಎಲ್ಲ ಕ್ಲೀನ್ ಮಾಡಬೇಕು. ಒಂದು ಸ್ವಲ್ಪ ಸಿಕ್ಕಾಬಿಟ್ಟೆ ಜಿಡ್ಡಿತ್ತು. ಇನ್ನಿದು ರೆಡಿ ಆಯಿತು ಅಂತ ಅನಿಸುತ್ತೆ. ಎಸ್, ಎಣ್ಣೆ ಬಿಡ್ತಾಯಿದೆ, ರೆಡಿ ಆಯಿತು. ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದಾವೆ ಅದೆಲ್ಲ ತೊಳಿಬೇಕು. ಅಯ್ಯೋ ಹೆವಿ, ನನಗೆ ಅದು ಕೈ ಮದು ಚಬ್ಬಿ ಎಲ್ಲ ಜಿಡ್ಜಿ ಕೈ ಆಯಿತು. ಇವಾಗ ಒಂಚೂರು ಲಿಕ್ವಿಡ್ ಹಾಕ್ಕೊಂಡು ಎಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡೆ. ಇದು ಇವಾಗ ಮಾಡಲ ಸಂಜೆ ಮಾಡಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಖುಷಿಯಮ್ಮಗೆ ವಡೆ ಅಂದರೆ ಇಷ್ಟ, ಖುಷಿಮಗೂ ರಾಕ್ಷಿಕ್ ಇಬ್ರಿಗೂ ಇಷ್ಟ. ಸೊ ಅದಕ್ಕೆ ಸಂಜೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಒಂದು ಚಿಕ್ಕದು ಅಂತಂದರೆ ಒಂದು 7-8 ವಡೆ ಆಗುತ್ತೆ. ಇಬ್ರಿಗೂ ಒಂದು 4 ವಡೆ. ಇದು ತಿಂದರೆ ನಾನು ಒಂದೇ ಒಂದು ತಿಂತೀನಿ ಅಷ್ಟೇ. ಸೊ ಇದು ಹಾಗೆ ಎತ್ತಿಟ್ಬಿಡ್ತೀನಿ. ಒಂಚೂರು ಎಲ್ಲ ಕಿಚನ್ನು ಪಟ್ ಅಂತ ಹಾಗೆಯೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ನನ್ನ ಮಗಳೂ ಒಂದು ಸ್ವಲ್ಪ ಬೇಗ ಊಟ ಮಾಡಿಸ್ಬೇಕು. ಏನು ತಿಂದಿಲ್ಲ ಬೆಳಗ್ಗೆಯಿಂದ, ಬರೀ ಬ್ರೆಡ್ಡು ಮತ್ತು ಒಂದು ಅರ್ಧ ಆಮ್ಲೆಟ್ ತಿಂದಿಲ್ಲ ಅಷ್ಟೇ. ಬ್ರೆಡ್ ಟೋಸ್ಟ್ ಮಾಡಿದ್ದೆ, ಸೊ ತಿಂದಿದ್ದಾಳೆ. ಅದಕ್ಕೋಸ್ಕರ ಬೇಗ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ. ಈ ಅಡುಗೆ ಮಾಡೋದು ಸಾಕು, ಆಮೇಲೆ ಇದೆಲ್ಲ ಕ್ಲೀನ್ ಮಾಡೋದು ಸಾಕು ಅಂತ ಅನಿಸುತ್ತೆ. ಮಾಡಿದ್ಮೇಲೆ ಇವೆಲ್ಲ ಯಾರಪ್ಪ ಎತ್ತಿಡ್ತಾರೆ ಅಂತ ನೋಡಿ ಫ್ರೆಂಡ್ಸ್. ಗಂಡು ಮಕ್ಳದ್ದು ಎಷ್ಟು ಆರಾಮಂತ ಆರಾಮಾಗಿ ಅವರು ನಂಗೆ ಸಂಡೇ ಅಂತ ಅಂದ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾರೆ. ನಾನು ಅದೇ ಕೂಕೊಂತ ಸೊಮ್ಮೆ ಇದನ್ನಾರು ಒಂಚೂರು ಕ್ಲೀನ್ ಮಾಡ್ಕೊಂಡು ಬನ್ನಿರಿ, ನಾನು ಅಡುಗೆ ಮಾಡ್ತೀನಿ ಅಂತಂದರೆ ನಿಖಿತಾ ಯಾಕೋ ಕಾಲು ನೋವ್ತಾಯಿದೆ ಕಣೆ, ಯಾಕೋ ಸೊಂಟ ನೋವ್ತಾಯಿದೆ ಕಣೆ ಅಂತ ಹೇಳ್ತಾರೆ. ಹಂಗಾರೆ ನಾವೇನು ದುಡಿಯಲ್ಲ ಅಂತಲ್ಲ, ನಾವೂ ದುಡಿತೀವಿ. ಅವ್ರು ದುಡಿತಾ ಇದ್ದಾರೆ ಅಂತಂದರೆ ನಾವೂ ದುಡಿತಾ ಇದ್ದೀವಿ ತಾನೆ. ಅದ್ರ ತಕ್ಕನಾಗೆ ನಾವೇನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿಲ್ಲ ಅಲ್ವಾ. ಇವಾಗ ಇವ್ರೇನಾರು ತಂದಾಕಿರೋದನ್ನ ತಿನ್ಕೊಂಡು ಮಾಡಿಕೊಂಡು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಂತಂದರೆ ಅವಾಗೇನೋ ಒಪ್ಕೊಳ್ಳೋಣ. ಇಲ್ಲ, ನಾವು ಅದ್ರ ತಕ್ಕನಾಗೆ ದುಡಿತಾ ಇದ್ದೀವಿ ತಾನೆ, ಸರಿಸಮಾನವಾಗೇ ಇದ್ದೀವಿ ತಾನೆ. ಕೆಲಸದಲ್ಲೂ ನೀವು ಹಂಗೆ ಸರಿಸಮಾನವಾಗಿ ತಗೊಳ್ಳಿ ಅಂತಂದರೆ ಆಗಲ್ವಂತೆ, ರೂಢಿ ಇಲ್ಲ ಅಂತ ಹೇಳ್ತಾರೆ. ಸಿಕ್ಕಾಬಿಟ್ಟೆ ಬೇಜಾರು ಹುಟ್ಟಿಸ್ಬಿಡ್ತಾ ಇದ್ದಾರೆ ನನಗಂತೂ ಇತ್ತೀಚೆಗೆ. ಏನಿಲ್ಲ ಅಲ್ಲೂ ಈ ಕ್ರಿಕೆಟ್ ಅಂತ ಹೋಗೋದಂತೆ, ಕ್ರಿಕೆಟ್ ಆಡ್ಕೊಂಡು ಬಂದ್ಬಿಡೋದಂತೆ. ಕ್ರಿಕೆಟ್ ಆಡ್ಬೇಕಾದ್ರೆ ಮಾತ್ರ ಅವ್ರಿಗೆ ಯಾವ ನೋವು ಬರೋದಿಲ್ಲ. ಅದೇ ನಾವು 2 ಮಕ್ಳು ಎತ್ತಿದ್ದೀವಿ, ನಮಗೂ ಆಪ್ರೇಷನ್ ಆಗಿದೆ, ನಮಗೂ ಸೊಂಟ ನೋವಿದೆ, ಮನೇಲೆಲ್ಲ ಹ್ಯಾಂಡಲ್ ಮಾಡ್ತೀವಿ ಕೆಲಸಗಳನ್ನ. ಮಗು ಮತ್ತು ಸಂಸಾರ ನಡೆಸೋದು ಅಂದರೆ ಸುಮ್ಮನೆ ಮಾತೇ ಅಲ್ಲ ಹೆಣ್ಮಕ್ಳು. ಅಂಥದ್ರಲ್ಲಿ ಏನೋ ಒಂದು ಹೆಲ್ಪ್ ಮಾಡಿಕೊಟ್ರೆ ನಮಗೂ ಎಷ್ಟು ಸಮಾಧಾನ ಅನಿಸುತ್ತೆ ಅಂತಂದರೆ ಬರೋದೇ ಇಲ್ಲ. ಅವಾಗಂತೂ ಈ ಮೊದಲಾದ್ರೆ ಎಷ್ಟೋ ಮಾಡಿಕೊಡ್ತಾಯಿದ್ರು. ಇವಾಗ ಹೋಗ್ತಾ ಮಾತ್ರ ಸಿಕ್ಕಾಬಿಟ್ಟೆ ಸೋಂಬೇರಿ ಆಗ್ತಾಯಿದ್ದಾರೆ ಅದು ಯಾಕೆ ಇಷ್ಟು ಸೋಂಬೇರಿ ಆಗ್ತಾಯಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ನಿಜವಾಗ್ಲೂ ಕೆಲವ್ರ ಮನೆಯಲ್ಲಿ ದುಡ್ಡು ಕಾಸಿಗೆ ಮನೆಯಲ್ಲಿ ಜಗಳ ಆಗ್ಬೋದೇನೋ. ನಮ್ಮ ಮನೇಲಿ ಜಗಳ ಆಗೋದೇ ಈ ವಿಚಾರಕ್ಕೆ. ಏನೂ ಹೆಲ್ಪ್ ಮಾಡಿಕೊಡಲ್ಲ ಅಂತಲೇ ಅರ್ಧ ಸೋಮು ಜೊತೆ ನಾನು ಜಗಳ ಆಡ್ತಾಯಿರ್ತೀನಿ. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸರಿ ಕೇಳೋದು ಮಾತ್ರ ನಿಖಿತಾ ಅದು ಮಾಡೇ, ನಿಖಿತಾ ಇದೊಂದು ಅದು ಆಗುತ್ತಾ ಅಂತ ಕೇಳ್ತಾರೆ. ಗಸಗಸೆ ಪಾಯಸ ಯಾಕೋ ಸ್ವಲ್ಪ ಜಾಯಿಂಟ್ ಪೇನ್ ತುಂಬ ಆಗ್ತಾಯಿದೆ ಕಣೆ, ಮತ್ತು ಯಾಕೋ ಎದೆ ಹತ್ರ ಎಲ್ಲ ಒಂದು ಸ್ವಲ್ಪ ನೋವಾದಂಗೆ ಆಗುತ್ತೆ, ಒಂದು ಸ್ವಲ್ಪ ಗಸಗಸೆ ಪಾಯಸ ಮಾಡಿಕೊಡೆ ಅಂತ ಹೇಳಿದ್ರು. ಸ್ವಲ್ಪ ಆ ಟೈಮಿಗೆ ಏನು ಮಾಡಿಕೊಡೋದಿಲ್ಲ, ಸುಮ್ಮನಿರ್ತೀನಿ. ಆಮೇಲೆ ಅಯ್ಯೋ ಏನೋ ಕೇಳ್ತಾ ಇದ್ದಾರಲ್ಲ, ಇರು ಮಾಡಿಕೊಟ್ಬಿಡೋಣ ಒಂಚೂರು ಅಂತ ಇವತ್ತೊಂದು ಸ್ವಲ್ಪ ಗಸಗಸೆ ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಬೆಲ್ಲ ಎಲ್ಲ ಪಾಕ ರೆಡಿ ಮಾಡಿದ್ದೀನಿ. ಏನದು ಖುಷಿ? ಇಲ್ಲಿ ಏನದು? ತೋರ್ಸಿಲ್ಲಿ ಅಪ್ಪ, ತೋರಿಸು ಏನದು? ಖುಷಿ ಏನು ತೋರಿಸು ಅಂತ. ಹೋಗು, ಆಯ್ತು ಹೋಗು, ಬೇಡ ತೋರಿಸು ಇಲ್ಲಿ. ನನಗೆ ರಕ್ಷಿತ್ ಬೇಕಾ? ಯಾರು ಬೇಕು? ಯಾರು ಬೇಕು?
ಯಾರು ಬೇಕು ಖುಷಿ? ಹಾಂ, ರಕ್ಷಿತ್ ಬೇಕಾ? ಹಾಂ, ಅದಕ್ಕೆ ರಕ್ಷಿತ್ ಬೇಕಾ? ನಿಂದದ? ಏನ್ ಮಾಡ್ತಾ ಇದೀಯಾ? ಮುತ್ತು ಕೊಡ್ತಾವಳೆ. ಬೇಬು ಬೇಬು ಇಲ್ಲೋಡಿಲಿ, ಮುತ್ತು ಮೇಲೆ ಮುತ್ತು ಕೊಡ್ತೈತೆ, ಮುತ್ತು ಮೇಲೆ ಮುತ್ತು ಕೊಡ್ತಾವಳೆ. ಫಸ್ಟ್ ಚಡ್ಡಿ ಬೇರೆ ಹಾಕೋ ನೀನು ಎದೋ ಮೇಲೆ, ಅದು ಎಲಾಸ್ಟಿಕ್ ಎಲ್ಲ ಹೋಗ್ಬಿಟ್ಟಿದೆ, ಅದನ್ನ ಯಾಕೆ ಹಾಕ್ಕೊಂಡಿದ್ಯಾ? ಮೇಡಮ್ ಅವರು ನೋಡಿ ಒಂದ್ಸರಿ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಎಲ್ಲ ಎಳೆದು ಇಲ್ಲಿ ನೋಡಿ ಎಲ್ಲ ಬಿಸಾಕ್ತಾರೆ. ನಾವು ಡೈಲಿ ಹೇಳ್ತಾ ಇರ್ತೀನಿ ಎಲ್ಲ ಎಳೆದು ಬಿಸಾಕ್ತಾಳೆ ಅಂತ. ಹಿಂಗೆ ನಮ್ಮ ಮೇಡಮ್ ಅವರು ಇವಾಗ ಮುತ್ತು ಕೊಟ್ಟಿದ್ದಾಯಿತು. ಇವಾಗ ನಾನು ವಿಜುವಲ್ ಆಫ್ ಮಾಡಬೇಕು. ಅವನು ಎಲ್ಲ ಹೊರಗಡೆ ಹೋದಾಗ ಕರ್ಕೊಂಡೋಗ್ಲಿಲ್ಲ ಅಂದ್ಬಿಟ್ಟು ಅವ್ನು ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಇದು ಮಾಡ್ತಾ ಇರೋದು ಫ್ರೆಂಡ್ಸ್. ಓಕೆ, ಇವಾಗ ಇಲ್ಲಿ ಓಕೆ 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 ಇವಾಗ ಇಲ್ಲೊಂಚೂರು ಪಾಯಸಕ್ಕೆ ಇಟ್ಟಿದ್ದೀನಿ, ಅದೊಂಚೂರು ಕುದ್ಬಿಡ್ಲಿ ಅಂತೇಳಿ. ಈ ಕಡೆ ಸಾಂಬಾರು ರೆಡಿ ಆಯಿತು. ರೆಡಿ ಆಗಿಲ್ಲ, ಇನ್ನೊಂಚೂರು ಆಗಬೇಕು, ಇನ್ನೊಂಚೂರು ಬೇಯಬೇಕು. ನಾನು ಒಂದೆರಡು ಪಾತ್ರೆಗಳಿದ್ದಾವೆ, ಒಂದೆರಡು ಅಷ್ಟು ತೊಳ್ಕೊಂಬಿಟ್ರೆ ನಮ್ಮದು ಕೆಲಸ ಎಲ್ಲ ಆಯಿತು. ನೋಡಿ, ಅಯ್ಯೋ ಕೈ ಉಂಡೆ ಸ್ವಲ್ಪ ಗುಚ್ಚು ಥರ ಮಾಡಿದ್ದೀನಿ ನಾನು, ಸಾಂಬಾರು ಥರ ಮಾಡಿಲ್ಲ, ಜಾಸ್ತಿ ಮಾಡಿಲ್ಲ, ಕಡಿಮೆ ಮಾಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಆಯಿತು. ಇಲ್ಲಿ ಎಣ್ಣೆ ಬಿಡ್ತಾ ಇದೆ, ಅದು ಆಲ್ಮೋಸ್ಟ್ ಬಂದರೆ ಜಾಸ್ತಿ ಆದರೆ ಆಯಿತು ಅಂತ ಅರ್ಥ. ಅದೊಂದು ಚೆನ್ನ ಆಯಿತು. ಇನ್ನು ಇದೊಂಚೂರು ಮಾಡಿಬಿಟ್ಟು ಇದು ಈ ರುಬ್ಬಿರೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ ಆಯಿತು. ಒಂದೊಂದು ಭಾನುವಾರ ಮನೆ ನೀಟಾಗಿರುತ್ತೆ, ಒಂದೊಂದು ಭಾನುವಾರ ಅವಳು ಇಷ್ಟ ಬಂದಂಗೆ ಇದು ಮಾಡ್ತಾಳೆ. ಏನಂದರೆ ನಾನು ಟಿ ವಿ ಮತ್ತು ಫೋನು ಅದಕ್ಕೆ ಜಾಸ್ತಿ ಅವಳು ಫೋಕಸ್ ಮಾಡಿಬಿಡ್ತಾಳೆ ಅಂತೇಳಿ. ಯಾಕಂದರೆ ಬೇರೆ ದಿನ ಎಲ್ಲ ಸ್ಕೂಲ್ಗೆ ಹೋಗ್ತಾಳೆ, ಬೆಳಗ್ಗೆ 9:00 ಹೋದರೆ ಸಂಜೆ ಬರೋದೇ 6 ಗಂಟೆ, ಅಲ್ಲಿವರೆಗೂ ಅವಳಿಗೆ ಫೋನೇ ಸಿಗೋಲ್ಲ ಕೈಗೆ. ಮನೆಗೆ ಬಂದಮೇಲೆ ಫೋನು ಟಿ ವಿ ಅಂತ ಸಿಗೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಭಾನುವಾರ ದಿನ ಜಾಸ್ತಿ, ಅವತ್ತಿನ ದಿನವೂ ಕೂಡ ನಾನು ಫೋನಿಗೆ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಟಿ ವಿ ಹಾಕ್ಕೊಟ್ಟಿದ್ದೆ, ಟಿ ವಿ ನೋಡಿಲ್ಲ, ನೋಡ್ತಾನೆ ಇಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ನೋಡಿದ್ಲು, ಒಂದು ಅರ್ಧ ಗಂಟೆ ಅಷ್ಟೇ, ಮಾಷಾ ಅಂತ ನೋಡಿದ್ಲು ಅಷ್ಟೇ. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಆಟ ಆಡ್ತಾಳೆ. ಆಟ ಆಡೋಕ್ಕೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಫೋನು ಟಿ ವಿ ಅಂತ ಕೊಡೋದಲ್ಲಿ ಇಷ್ಟೆಲ್ಲ ಅಂಡುತ್ತೆ. ಇದಕ್ಕೆ ರೆಡಿ ಇರಬೇಕು ಪೇರೆಂಟ್ಸು ಕ್ಲೀನ್ ಮಾಡೋಕ್ಕೆ. ಆದರೆ ನಮ್ಮ ಮನೇಲಿ ಕ್ಲೀನ್ ಮಾಡೋಕ್ಕೆ ನಾನು ಒಬ್ಬಳೇ ಇವತ್ತು ಇರೋದು. ನೋಡಿದ್ರಲ್ಲ, ಸಾಹೇಬ್ರು ಆರಾಮಾಗಿ ಮಲ್ಕೊಂಡವ್ರೆ. ಸೊ ಅದಕ್ಕೋಸ್ಕರ ನಾನು ಒಬ್ಬಳೇ ಇವತ್ತು. ಆಯಿತು, ಎಲ್ಲ ಕೆಲಸ ಎಲ್ಲ ಆಯ್ತಲ್ಲ, ಇನ್ನು ಆಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಮಾಡಬೇಕಷ್ಟೇನೆ. ಆಮೇಲೆ ಸ್ವಲ್ಪ ನಾನು ಟಿ ವಿ ನೋಡ್ತಾ ಕೂತ್ಕೊಳ್ಬೇಕು. ನಾನು ನನ್ನ ಮಗಳು ನಿನ್ನೆ ನೈಟು ಚೆನ್ನಾಗಿ ಎಣ್ಣೆ ತಿಕ್ಕೊಂಡಿದ್ದೀವಿ. ಸೊ ಇವತ್ತು ತಲೆಗೆ ಸ್ನಾನ ಮಾಡಲ್ಲ, ನಾಳೆ ಮಾಡ್ತೀನಿ, ಭಾನುವಾರ ಅಲ್ವ ಇವತ್ತು. ಸೊ ತಲೆಗೆ ಸ್ನಾನ ಮಾಡೋದಕ್ಕೆ ಹೋಗೋದಿಲ್ಲ, ಸೋಮವಾರ ಬೆಳಿಗ್ಗೆ ಮಾಡೋಣ ಅಂತ. ಆದರೂ ಇವಾಗ ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ನೋಡಿ, ಅಲ್ಲಿ ಮತ್ತೆ ಡ್ರೆಸ್ ಚೇಂಜು, ಮತ್ತು ಆವಾಗಲೇ ಇವಾಗ ಈ ಡ್ರೆಸ್ ಅಂತ ಇಲ್ಲ ಇಲ್ಲ ಬೇಡ, ಸ್ನಾನ ಮಾಡಿಸಿ ಆಮೇಲೆ ಮಾಡಿಸ್ತೀನಿ, ಹಾಕ್ತೀನಿ. ಆದ್ದರಿಂದ ಒಂದೆರಡು ಫಿಲಮ್ ನೋಡಬೇಕು, ಆವಾಗಲೇ ನೆಕ್ಸ್ಟ್ ಸಂಡೇ ಕಂಪ್ಲೀಟ್ ಆಯಿತು ಅಂತ ಅನ್ಸೋದು. ಇಲ್ಲ ಅಂತಂದರೆ ದಿನ ಕಳೆಯಿತು ಭಾನುವಾರ ಅಂತ ಅಂದಿತ್ತು. ನಂಗೆ ಹೊರಗಡೆ ಹೋಗೋದು ಭಾನುವಾರದ ಹೊತ್ತು ಇಷ್ಟ ಆಗೋದಿಲ್ಲ ಯೂಶಲಿ, ಅದಕ್ಕೋಸ್ಕರ ನನಗೆ ಕಳೆ ಅಂತ ಅನಿಸ್ತು. ಶೇಷ ಮಾಡ್ತಾರೆ, ಹೋಗ ಕಡೆ ಒಂದೆರಡು ಪಾತ್ರೆ ತೊಳ್ತೀನಿ ಫ್ರೆಂಡ್ಸ್. ಎಲ್ಲ ಅವಳೇ ಅಂಡಿದ್ಲು, ಅದರಿಂದ ಅವಳಿಗೆ ಎಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ದೀನಿ. ಈಗೆಲ್ಲ ಕ್ಲೀನ್ ಮಾಡ್ತೈತೆ, ಎಲ್ಲ ಎತ್ತಿರ್ತಾವಳೆ. ಹಾಂ, ಅಲ್ಲಿ ಬಿಡ, ಅದು ಒಣಗಿಲ್ಲ, ತೇವ ಆಗಿದೆ ಅದು. ಇಲ್ಲ ಇಡು ಖುಷಿ, ಒಣಗಾಕ ಬಿಸಿಲಿಗಿಡು. ಅಲ್ಲಿ ಇದೊಂದು ಬ್ಯಾಲೆನ್ಸು ಎತ್ತಿಟ್ಬಿಡು. ಗುಡ್ ಗರ್ಲ್ ನನ್ನ ಮಗಳು. ಎಲ್ಲ ಕ್ಲೀನ್ ಮಾಡಿದ್ಲು, ಅವಳೆ ಎಲ್ಲ ಅಂಡಿದ್ಲು, ಅವಳೆ ಎಲ್ಲ ಕ್ಲೀನ್ ಮಾಡಿದ್ಲು. ಇಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಸ್ತೀನಿ ಇವಾಗ ಎಲ್ಲ ಕಂಪ್ಲೀಟೇ. ಇಲ್ಲ ಬಾ ಮುದ್ದು ಬೇಬು, ಇಲ್ಲೋಡಿಲಿ, ಇಲ್ಲಿ ಬಾ, ಇಲ್ಲಿ ಕ್ಲೀನ್ ಮಾಡು. ಎಲ್ಲ ಬಂದು ಇದೆಲ್ಲ ನೀಟಾಗಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ನನ್ನ ಮಗಳು ಗುಡ್ ಗರ್ಲ್ ಫ್ರೆಂಡ್ಸ್, ನೋಡಿ ಎಷ್ಟು ಗುಡ್ ಗರ್ಲ್ ಅವಳು ಅಂತ. ಹಾಂ, ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಎತ್ತಿಡಬೇಕು. ಈ ಕಡೆ ಆಯಿತು, ನಂದು
ಕಿಚನ್ ಪಾತ್ರೆಗಳೆಲ್ಲ ವಾಶ್ ಮಾಡಿದೆ, ಕಂಪ್ಲೀಟ್ ಆಯಿತು. ಈ ಕಡೆ ಇವಾಗ ಮೊಟ್ಟೆನೂ ಬೇಯ್ತು, ಸೋಮಗೆ ಊಟಕ್ಕೆ ಎಬ್ಬಿಸ್ಬೇಕು. ಇದರಲ್ಲಪ್ಪ ಊಟ ರೆಡಿ ತಂದೆ, ಅಚ್ಚುಕಟ್ಟಾಗಿ ಊಟ ಮಾಡಿ ರಗ್ಗೊಚ್ಕೊಂಡು ಮತ್ತೆ ಮಲ್ಕೊಳ್ಳಿ ಅಂತ. ಎಣ್ಣೆ ಪಾಯಸ ಸೋಮಶೇಖರ್ ಅವ್ರಿಗೆ ಗಸಗಸೆ ಪಾಯಸನೂ ರೆಡಿ. ಸ್ವಲ್ಪ ಮಾಡಿದೆ ಗಸಗಸೆ, ಸ್ವಲ್ಪ ಆಯ್ತು ಹೇಳ್ದಂಗೆ. ಸೊ ಆಯಿತು, ಸಾಂಬಾರು ಆಯಿತು, ಇದಾಯಿತು ಎಲ್ಲ ಆಯಿತು, ಕಂಪ್ಲೀಟ್ ಕ್ಲೀನ್ ಆಯಿತು. ಕಿಚನ್ ಕೂಡ ಅಚ್ಚುಕಟ್ಟಾಗಿ ಟಿ ವಿ ನೋಡ್ತಾ 2 ಗಂಟೆ ಟೈಮ್ ಟಿ ವಿ ನೋಡ್ತಾ ಊಟ ಮಾಡಿದ್ರೆ, ಊಟ ಮಾಡಿಸ್ಲಾ ಸೋಮ್ ರೀ ರೀ ಇಬ್ರು ಸೋಮಣ್ಣ ಹೇಳೋಗು. ನೋಡಿ ಏನಂತ ಕರೀತಾಳೆ. ಎದಳಿ ಸೋಮಣ್ಣ ಅನ್ಬೇಕು. ನಿಮ್ಮಪ್ಪನ ಹೆಸರೇನು? ಸೋಮ್ ಅಂತಾಳೆ. ಅಪ್ಪ ಅಮ್ಮ ಎಲ್ಲ ಸೋಮಣ್ಣ ಅಂತಾರಲ್ಲ, ಅದಕ್ಕೆ ಇವಳುನು ಸೋಮಣ್ಣ ಅಂತೆ. ಹಾಂ ನೋಡಿ, ಏಯ್ ಗುಬ್ಬಚ್ಚುಮರಿ ಅಲ್ಲೆರಡು ಬಟ್ಲು ತಂದಿಟ್ಟವಳೆ ಫ್ರೆಂಡ್ಸ್. ಹಾಂ ಕುಷ್ಮಾ, ನಿಮ್ಮಪ್ಪ ಹೆಸರೇನು? ಹಾಂ ಬೇಗ ಹೇಳು. ನಿಮ್ಮಮ್ಮನ ಹೆಸರೇನು? 3 ಸ್ಪೂನ್ ಅವೇ, 2 ಬಟ್ಲವೇ. ಗುಬ್ಬಚ್ಚಿ ಬಾ, ಮಮ್ಮಮ್ಮ ತಿನ್ನಿಸ್ತೀನಿ. ನಾನು ತಿನ್ನಿಸ್ತೀನಿ ನಿನಗೆ, ಬಾಮ್ಮ. ಓ ಅದು ಬೇಬಿನ ನಿಂಗೆ? ಓ ಯಾಕೋ ಫೋರ್ಸ್ಫುಲಿ ಬಾಯಿಗೆ ಹಾಕಕ್ಕೆ ಕಾಣಿಸ್ತಾಳೆ. ಎಲ್ಲ 24 hours ಮಾಡೋದು ನಾವು ನೋಡಿ, ಇಷ್ಟೊತ್ತಿಗೂ ಮಾಡಿದ್ದು ನಾವು. ಆದರೆ ಅಪ್ಪ ಇಷ್ಟ ಅಂತಾಳೆ, ನಂಗೆ ಅಪ್ಪ ಬೇಕು, ನಮ್ಮಪ್ಪ ಬೇಕು ನನಗೆ ಅಂತಾಳೆ. ಸುಬಾ ಜಿಯಾ ಬೇಕಾ ಅಂತ ಹಂಗೆ ಕುಡಿಸ್ತೀನಿ. ರೀ ಊಟ ಆಯ್ತಲ್ಲ, ಅಚ್ಚುಕಟ್ಟಾಗಿ ಮಲ್ಕೊಳ್ಳಿ. ಇನ್ನು ಆಯ್ತು, ರಗ್ಗೊಚ್ಕೊಂಡು ಆಯ್ತಾ? ಊಟ ಮಾಡಿಸಿದ್ಲು. ಬೇಡ ಅಲ್ಲಿ ಮಾಡಿಟ್ಟಿರೋ ಅಡುಗೆ ಬೇಡ, ಖುಷಿ ಮನೆ ಊಟ ಮಾಡಿಸ್ಬಿಟ್ಲು. ತಿನ್ಸಿದೆ ಅಪ್ಪ ಮಗಳಿಗೆ. ಓಕೆ ಫ್ರೆಂಡ್ಸ್, ಫಸ್ಟ್ ಊಟ ಮಾಡ್ತೀನಿ. ಇವಾಗ ನಾನು ಯಾವುದೋ ಟ್ಯಾಬ್ಲೆಟ್ ಅಂತ ಅಂದ್ಕೊಂಡೆ, ಇಲ್ಲಿ ನೋಡಿ ಯಾವುದೋ ಟ್ಯಾಬ್ಲೆಟ್ ಬಿಟ್ಬಿಟ್ಟೈತಲ್ಲ ಅಂತ ಅಂದ್ಕೊಂಡ್ರೆ ಇವಳು ಆಟಸಮ್ ಡಾಕ್ಟರ್ ಕಿಟ್ಟಲ್ಲಿ ಬಂದಿರೋದು ಅದು. ಓಕೆ ಸಿಗುವ ಮತ್ತೆ ಆಮೇಲೆ ಊಟ ಮಾಡ್ತೀವಿ. ಫಸ್ಟ್ ನಾನು ಜಾಸ್ತಿ ಊಟ ಮಾಡೋಕ್ಕೆ ಹೋಗಲಿಲ್ಲ, ಹೋಗಿ ಸ್ನಾನ ಬಂದುಬಿಟ್ಟು ಆಮೇಲೆ ಊಟ ಮಾಡಿ ಆಮೇಲೆ ಒಂದು ಒಳ್ಳೊಳ್ಳೆ ಫಿಲಮ್ಗಳನ್ನ ನೋಡ್ಬಿಟ್ಟು 1-2 ಫಿಲಮ್ನ ಇವತ್ತಿನ ದಿನನ ಕಳೆದೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಸಿಗು ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.